ಕೊಹ್ಲಿ ಜೋಕರ್ ಎಂದ ಆಸೀಸ್ ಮಾಧ್ಯಮ. ಪತ್ರಿಕೆಯ ಮುಖಪುಟದಲ್ಲೇ ಸ್ಟಾರ್ ಕ್ರಿಕೆಟಿಗನ ಬಗ್ಗೆ ಅವಹೇಳನ ಮಾಡಿರುವಂಥದ್ದು ಭಾರಿ ಆಕ್ರೋಶಕ್ಕೆ ಕಾರಣವಾಗಿದೆ. ಕೊಹ್ಲಿಯನ್ನ ಜೋಕರ್ ಅಂತ ಆಸೀಸ್ ಮಾಧ್ಯಮ ಹೇಳಿರೋದು ಈಗ ಸಾಕಷ್ಟು ಟೀಕೆಗೆ ಕಾರಣವಾಗ್ತಾ ಇದೆ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ನೋಡಿ, ಆಸ್ಟ್ರೇಲಿಯಾದ ಯುವ ಕ್ರಿಕೆಟಿಗ ಸ್ಯಾಮ್ ಕಾನ್ಸ್ಟಸ್ ಭುಜ ತಾಗಿಸಿದಂಥ ಘಟನೆಗೆ ಸಂಬಂಧಿಸಿದಂತೆ ಭಾರತದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಯನ್ನ ಆಸ್ಟ್ರೇಲಿಯಾ ಮಾಧ್ಯಮವೊಂದು ಜೋಕರ್ ಅಂತ ಕರೆದು ಅವಹೇಳನ ಮಾಡಿದೆ. ಶುಕ್ರವಾರದ ದಿ ವೆಸ್ಟ್ ಆಸ್ಟ್ರೇಲಿಯನ್ ಪತ್ರಿಕೆಯ ಮುಖಪುಟದಲ್ಲಿ ಕೊಹ್ಲಿಯ ಫೋಟೋಗೆ ಜೋಕರ್ ರೀತಿ ಮೂಗನ್ನು ಜೋಡಿಸಲಾಗಿದೆ. ಅಲ್ಲದೆ ಜೋಕರ್ ಕೊಹ್ಲಿ ಅಂತ ದೊಡ್ಡದಾಗಿ ಬರೆಯಲಾಗಿದೆ. ಇದರ ಕೆಳಗೆ 19 ವರ್ಷದ ಕಾನ್ಸ್ಟಾಸ್ಗೆ ಕೊಹ್ಲಿ ಭುಜ ತಾಗಿಸಿದ ಘಟನೆಯನ್ನು ಉಲ್ಲೇಖಿಸಲಾಗಿದೆ. ಈ ಬಗ್ಗೆ ಭಾರತದ ಮಾಜಿ ಕೋಚ್ ರವಿಶಾಸ್ತ್ರಿ, ಅಭಿಮಾನಿಗಳು ಎಲ್ಲರೂ ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಣಕಿದ ಆಸೀಸ್ ಫ್ಯಾನ್ಸ್ಗೆ ತಾಳ್ಮೆಯನ್ನು ಕಳೆದುಕೊಂಡಿದ್ರು ಕೊಹ್ಲಿ. ಸೊ ಆ ಥರದ ಘಟನೆಗಳು ಕೂಡ ನಡೆದಿತ್ತು. ಇದೀಗ ಕೊಹ್ಲಿಯನ್ನು ಜೋಕರ್ ಅಂತ ಬಿಂಬಿಸುವ ಹಾಗೇನೆ ಒಂದು ಫೋಟೋವನ್ನು ಮುಖಪುಟದಲ್ಲೇ ಹಾಕಿರುವಂಥದ್ದು ಸಾಕಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ. ಕೊಹ್ಲಿ ಅಭಿಮಾನಿಗಳು ಮತ್ತು ಭಾರತೀಯ ಕ್ರಿಕೆಟ್ ಅಭಿಮಾನಿಗಳಿಗೆಲ್ಲರೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾಗಿ ಬಿಂಬಿಸುವಂಥದ್ದು, ಈ ರೀತಿಯಾಗಿ ಅವಹೇಳನ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಭಾರತದ ಮಾಜಿ ಕೋಚ್ ರವಿಶಾಸ್ತ್ರಿ ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಸರಣಿಗೂ ಮುನ್ನ ವಿರಾಟ್ ಕೊಹ್ಲಿ ಬಗ್ಗೆ ಆಸ್ಟ್ರೇಲಿಯಾದ ಬಹುತೇಕ ಮಾಧ್ಯಮಗಳು ಕಿಂಗು, ರನ್ ಮಿಷನ್ ಅಂತ ಬಣ್ಣಿಸಿ ವರದಿಗಳನ್ನು ಪ್ರಕಟಿಸಿದ್ದು. ಆದರೆ ಈ ರೀತಿಯಾಗಿ ಒಂದು ಜೋಕರ್ ರೀತಿಯಾಗಿ ಚಿತ್ರಿಸಿ ಅದರಲ್ಲೂ ಫ್ರಂಟ್ ಪೇಜ್ನಲ್ಲೇ ಹಾಕಿರೋದು ಸಾಕಷ್ಟು ರೀತಿಯಾದಂಥ ಅಸಮಾಧಾನ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣವಾಗ್ತಾ ಇದೆ.